ಸ್ನೇಹಿತರೆ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 12 ಕನ್ನಡ. ನಾನು ಭಾಸ್ಕರ್ ತೋಟಿಗೆರೆ. ದರ್ಶನ್ ಅವರನ್ನು ಅರೆಸ್ಟ್ ಮಾಡಿ ಹೀರೋ ಎನಿಸ್ಕೊಂಡಿದ್ದ ACP ಚಂದನ್ ಅವರು ಇದೀಗ ಹಿಂದೂ ಸಂಘಟನೆಯ ಹೋರಾಟಗಾರ, ರಾಷ್ಟ್ರ ರಕ್ಷಣಾ ಪಡೆಯ ಪುನೀತ್ ಕೆರೆಳ್ಳಿ ಅವರನ್ನು ಬಂಧಿಸಿ ಇದೀಗ ವಿಲನ್ ಎನಿಸ್ಕೊಂಡ್ಬಿಟ್ರ. ಮೊನ್ನೆಷ್ಟೇ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆ ಮುಂದೆ ದೊಡ್ಡ ಹೈಡ್ರಾಮವೇ ನಡೆದು ಹೋಯಿತು. ಅಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಆದಿಯಾಗಿ ಅಲ್ಲಿ ಹಿಂದೂ ಸಂಘಟನೆಯ ಸಾಕಷ್ಟು ಹೋರಾಟಗಾರರು ಜೊತೆಯಲ್ಲಿ ಪುನೀತ್ ಕೆರೆಳ್ಳಿಯವರು ಸೇರಿದಂತೆ ಶಾಸಕರು ಕೂಡ, ಹರೀಶ್ ಪುಂಜ ಅವರು ಕೂಡ ಅಲ್ಲಿ ನೆರೆದಿದ್ದರು. ದೊಡ್ಡ ಮಟ್ಟದ ಒಂದು ರೀತಿಯ ಪ್ರತಿಭಟನೆ ರೀತಿ ಅಲ್ಲೊಂದು ರೀತಿ ಹೈಡ್ರಾಮವೇ ನಡೆದು ಹೋಯಿತು. ಅಲ್ಲಿ ಚಂದನ್ ಅವರ ACP ಚಂದನ್ ಅವರ ವಿರುದ್ಧ DCP ಅವರಿಗೆ ದೂರನ್ನು ನೀಡಿದಲ್ಲದೆ ಜೊತೆಯಲ್ಲಿ ಬೆಂಗಳೂರು ಪೊಲೀಸ್ ಕಮಿಷನರ್ ಅವ್ರಿಗೂ ಕೂಡ ದೂರನ್ನು ಸಲ್ಲಿಸುವಂಥ ಕೆಲಸದಲ್ಲಿ ಮಗ್ನರಾಗಿದ್ದರು ಹಿಂದೂ ಸಂಘಟನೆಯವರು ಸೇರಿದಂತೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಮತ್ತು ಹರೀಶ್ ಪುಂಜ. ಸೊ ಇವರೆಲ್ಲರ ಜೊತೆಯಲ್ಲಿ ಸಾಕಷ್ಟು ಹಿಂದೂ ಸಂಘಟನೆಯ ಹೋರಾಟಗಾರರು ಕೂಡ ಕೈ ಜೋಡಿಸಿದರು. ಸೊ ಅಲ್ಲಿ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನಂದರೆ, ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂಥ ಆ ಒಂದು ಪೋಸ್ಟ್ಗಳು ಏನೆಂದರೆ, ಚಂದನ್ ಅವರು ACP ಚಂದನ್ ಅವರು ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿ ಹೀರೋ ಎನಿಸ್ಕೊಂಡು ಇದೀಗ ಹಿಂದೂ ಸಂಘಟನೆಯ ಹೋರಾಟಗಾರ ಪುನೀತ್ ಕೆರೆಳ್ಳಿ ಅವ್ರನ್ನ ಬಂಧಿಸಿ ವಿಲನ್ ಎನಿಸ್ಕೊಂಡ್ಬಿಟ್ರು. ಗರ್ಜಿಸಿದಂಥ ಪ್ರತಾಪ್ ಸಿಂಹ ಅವರ ಗರ್ಜನೆಗೆ ACP ಅವರು ಕೈಕಟ್ಟು ನಿಂತ್ಕೊಂಡ್ಬಿಟ್ರು ಅಂತೇಳಿ ಒಂದಷ್ಟು ಟ್ಯಾಗ್ ಲೈನುಗಳು, ಒಂದಷ್ಟು ಪೋಸ್ಟ್ಗಳು ಕೂಡ ಹರಿದಾಡಿರುವಂಥದ್ದು. ನಿಜಕ್ಕೂ ACP ಚಂದನ್ ಅವರು ಸಹಜವಾಗಿಯೇ ಆ ರೀತಿಯ ಅವರ ಮ್ಯಾನರಿಸಮ್ ಅಂತ ಅನಿಸುತ್ತೆ. ಅದೊಂದು ಪೊಲೀಸ್ ಅಧಿಕಾರಿಗಳಿಗೆ ಬರುವಂಥ ಅದು ಒಂದು ರೀತಿಯ ಕಟ್ಟುನಿಟ್ಟಿನ ಖಡಕ್ ರೀತಿಯ ಒಂದು ಮ್ಯಾನರಿಸಮ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಹೀಗೆ ಕೈಯನ್ನು ಹಿಂದೆಗಡೆ ಕಟ್ಕೊಂಡು ನಿಂತ್ಕೊಳ್ಳುವಂಥದ್ದು, ಹೀಗೆ ಕೈಯನ್ನು ಮುಂದೆ ಹೀಗೆ ಕಟ್ಕೊಂಡು ನಿಂತ್ಕೊಳ್ಳುವಂಥದ್ದು, ಇದೆಲ್ಲ ಅವರ ಪೊಲೀಸರ ಅಧಿಕಾರಿಯ ಒಂದು ಮ್ಯಾನರಿಸಮ್. ಜೊತೆಯಲ್ಲಿ ಅವರ ಗತ್ತು ಕೂಡ ಅಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಯಾರೋ ಕೆಲವರು ಅವಿವೇಕಿಗಳು ಅಂತ ಹೇಳ್ಬೋದು ಅವ್ರಿಗೆ. ಯಾಕಂದರೆ ಪ್ರತಾಪ್ ಸಿಂಹ ಅಂತ ಮಾಜಿ ಸಂಸದರ ಮುಂದೆ ಇಂಥ ಅಧಿಕಾರಿಗಳು ಕೈಕಟ್ಟು ನಿಲ್ಲುವಂಥ, ಯಾವುದೇ ಅಪರಾಧ ಮಾಡಿಲ್ಲ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ಯಾಕಂದರೆ ಒಂದು ರೀತಿಯಲ್ಲಿ ನೋಡೋದಾದರೆ ದರ್ಶನ್ ಅಂತ ಹೈ ಪ್ರೊಫೈಲ್ ವ್ಯಕ್ತಿ, ಬಹಳ ಪ್ರಭಾವ ವ್ಯಕ್ತಿ, ಇಡೀ ತಂಡವನ್ನು, ಇಡೀ ದರ್ಶನ್ ಅವರ ಡಿ ಗ್ಯಾಂಗನ್ನು ಹೆಡೆಮುರಿ ಕಟ್ಟಿದಂಥ ದಕ್ಷ ಅಧಿಕಾರಿ ACP ಚಂದನ್ ಅವರು. ಇಂಥವರು ಕೈಕಟ್ಟಿ ನಿಲ್ತಾರೆ ಅಂದರೆ ನಿಜಕ್ಕೂ ಅಪಹಾಸ್ಯ ಅಂತ ಹೇಳ್ಬೋದು. ಅಂಥ ಪ್ರಮೇಯವೂ ಬರೋದಿಲ್ಲ. ಇಲ್ಲಿ ನಾನು ACP ಚಂದನ್ ಅವ್ರನ್ನ ಸಮರ್ಥನೆ ಮಾಡಿಕೊಂಡು ಕೂಡ ಮಾತನಾಡ್ತಾ ಇಲ್ಲ. ಜೊತೆಯಲ್ಲಿ ಪುನೀತ್ ಕೆರೆಳ್ಳಿ ಅವರ ಮಾಡಿದಂತೂ ತಪ್ಪು ಅಂತ ಕೂಡ ಹೇಳೋದಕ್ಕೆ ನಮ್ಮ ಹತ್ರ ಯಾವುದೇ ಸಾಕ್ಷ್ಯ ಕೂಡ ಇಲ್ಲ. ಯಾಕಂದರೆ ಪುನೀತ್ ಕೆರೆಳ್ಳಿ ಮಾಡಿದಂಥ ಆರೋಪ ಇದೆಯಲ್ಲ, ಇದು ನಾಯಿ ಮಾಂಸ ಬರ್ತಾ ಇದೆ, ನಾಯಿ ಮಾಂಸ ಇರಬಹುದು ಅನ್ನುವಂಥ ಒಂದು ಅನುಮಾನ, ಗುಮಾನಿ ವ್ಯಕ್ತಪಡಿಸಿದ್ರಲ್ಲ. ಅದಾದ ನಂತರ ಪೊಲೀಸರು ಅವರ ಕೆಲಸ ಏನು ಮಾಡಬೇಕು, ಅವರ ಕರ್ತವ್ಯ ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ. ಅವರನ್ನು ಅರೆಸ್ಟ್ ಮಾಡ್ತಾರೆ. ಯಾಕಂದರೆ ಅಲ್ಲಿ ಸ್ವತಃ ರಿಪೋರ್ಟ್ ಬಂದಿರುವಂಥದ್ದು ಅದು ನಾಯಿ ಮಾಂಸ ಅಂತೂ ಅಲ್ಲ ಕನ್ಫರ್ಮು, ಬಟ್ ತಿನ್ನಲು ಯೋಗ್ಯವಲ್ಲದ ಅಂತ ಮಾಂಸ ಇದು ಅಂತೇಳಿ. ಬಟ್ ಅಲ್ಲೂ ಕೂಡ ಬೆಂಗಳೂರು ರೈಲ್ವೆ ಸ್ಟೇಷನ್ ಮುಂಭಾಗ ಬಂದಿದ್ದಂತಹ ಆ ಮಾಂಸ, ಸೊ ಅದನ್ನು ಇಟ್ಕೊಂಡು ಆವತ್ತಿಗಾಗಲೇ ಹೊಯ್ಸಳ ಇರುತ್ತೆ, ಪೊಲೀಸರು ಇರ್ತಾರೆ. ಜೊತೆಯಲ್ಲಿ ಅಲ್ಲಿಗೆ ಪುನೀತ್ ಕೆರೆಳ್ಳಿ ಹೋಗ್ತಾರೆ. ಅದಾದ ನಂತರ ಅಬ್ದುಲ್ ರಜಾಕ್ ಎಂಬುವಂಥ ಮುಂಡ ಕೂಡ ಅಲ್ಲೂ ಹೋಗ್ತಾರೆ. ಸೊ ಅಬ್ದುಲ್ ರಜಾಕ್ ನೀವು ಗಮನಿಸಿರ್ಬೋದು, ಒಂದು ಖಾಸಗಿ ವಾಹಿನಿಯಲ್ಲಿ ಡಿಬೇಟ್ಗೆ ಬಂದಂಥ ಸಂದರ್ಭದಲ್ಲಿ ಕುರಿಯನ್ನು ಇಟ್ಕೊಂಡು ಬಂದುಬಿಟ್ಟಿದ್ರು. ಜೊತೆಯಲ್ಲಿ ಆ್ಯಂಕರ್ ಪ್ರಶ್ನೆ ಮಾಡ್ತಾರೆ, ನಿಮ್ಮ ಹತ್ರ ಲೈಸೆನ್ಸ್ ಇದೆಯಾ ಅಂತೇಳಿ, ಪರವಾನಗಿ ಇದೆಯಾ ನಿಮ್ಮ ಹತ್ರ ಅಂತೇಳಿ. ಸೊ ಆಗಷ್ಟೇ ಹೆಬ್ಬೆಟ್ಟು ಹೊತ್ತು ತಂದಿದ್ದಂಥ ಯಾವುದೋ ಒಂದು ಕಾಗದ ಪತ್ರ ತೋರಿಸ್ಬಿಟ್ಟು ಅಪಹಾಸ್ಯಕ್ಕೆ ಈಡಾಗಿದ್ರು. ಸೊ ಇಲ್ಲಿ ನಾಯಿ ಮಾಂಸ ಇದೆಯಾ ಇಲ್ವಾ ಅನ್ನೋಂಥದ್ದು ಇಲ್ಲಿ ಪ್ರಶ್ನೆ ಅಲ್ಲ. ಇಲ್ಲಿ ಎಲ್ಲ ಒಂದು ರೀತಿ ನೋಡೋದಾದರೆ ಒಂದಷ್ಟು ರಾಜಕೀಯದ ಸುಳಿವು ಕೂಡ, ರಾಜಕೀಯದ ಒಂದು ಮಜಲುಗಳು ಕೂಡ ಇಲ್ಲಿ ಇರುವಂಥ, ರಾಜಕೀಯದ ಕಾಣದ ಕೈಗಳು ಕೂಡ ಇಲ್ಲಿ ಇರುವಂತಹದ್ದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಯಾರನ್ನು ಬೆಂಬಲಿಸಿ ಅಥವಾ ಯಾರ ಪರವಾಗಿ ಅಥವಾ ವಿರುದ್ಧವಾಗಿ ಅಂತಲ್ಲ, ಇದ್ದದ್ದನ್ನು ಇರುವಂಥದ್ದನ್ನು ನೇರವಾಗಿ ತಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನ ಇದು. ಸೊ ಪುನೀತ್ ಕೆರೆಳ್ಳಿ ಮಾಡಿದಂಥ ಆ ಒಂದು ಅಲ್ಲಿ ಮೊಂಡಾಟ ಅಂತ ಹೇಳ್ತೀರಾ, ಅಥವಾ ಮತ್ತೊಂದು ಅಲ್ಲಿ ಸುಳ್ಳು ಆರೋಪನ, ಅಥವಾ ಸಮಾಜದ ಸ್ವಾಸ್ಥ್ಯ ಹದಗೆಡಿಸುವಂಥ ಕೆಲವರು ಹೇಳೋ ಹಾಗೆ ಸ್ವಾಸ್ಥ್ಯ ಹದಗೆಡಿಸುವಂಥ ಕೆಲಸ ಮಾಡಿದ್ರು. ಹಾಗಾಗಿ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದರು. ಸೊ ಎಲ್ಲವೂ ಓಕೆ. ಹಾಗಾದರೆ ಅಬ್ದುಲ್ ರಜಾಕ್ ಮಾಡಿದ್ದೇನು? ಸೊ ಇದೇ ಪ್ರಶ್ನೆ ಆಗಿರುವಂಥದ್ದು, ಹಿಂದೂ ಸಂಘಟನೆಯವರ ಪ್ರಶ್ನೆ. ಅವರ ಮೇಲೆ ಯಾಕೆ FIR ಆಗಲಿಲ್ಲ, ಅವರನ್ನೇ ಯಾಕೆ ಅರೆಸ್ಟ್ ಮಾಡಿಲ್ಲ ಎನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಕೊಂಡು ACP ಚಂದನ್ ಅವರ ವಿರುದ್ಧ ಕೂಡ ಒಂದಷ್ಟು ಆರೋಪಗಳನ್ನು ಪುನೀತ್ ಕೆರೆಳ್ಳಿ ಅವರು ಮಾಡಿರೋದು. ಅದು ಅವ್ರಿಗಿರುವಂಥ ಸ್ವತಂತ್ರ, ಅದು ಯಾರು ತಡಿಲಿಕ್ಕೆ ನಾವ್ಯಾರು? ಅಲ್ಲಿ ಪುನೀತ್ ಕೆರೆಳ್ಳಿ ಅವ್ರಿಗೆ ಆದಂಥ ದೌರ್ಜನ್ಯವನ್ನು ಅಥವಾ ಪುನೀತ್ ಕೆರೆಳ್ಳಿ ಅವ್ರ ಮೇಲೆ ಆದಂಥ ಅವಮಾನವನ್ನು ಮಾಧ್ಯಮದ ಮುಂದೆ ಅವರು ಕೂಡ ವ್ಯಕ್ತಪಡಿಸಿದರು. ಅದು ಎಷ್ಟರ ಮಟ್ಟಿಗೆ ಸತ್ಯತೆ ಇದೆ ಅನ್ನುವಂಥದ್ದು
ಇನ್ನಷ್ಟು ತನಿಖೆಯಿಂದಲೇ ಪೊಲೀಸರೇ ಅದನ್ನು ಸ್ಪಷ್ಟಪಡಿಸಬೇಕಾಗ್ತದೆ. ಪುನೀತ್ ಕೆರೆಹಳ್ಳಿ ಅವರು ಹೇಳ್ಕೊಂಡ ಹಾಗೆ ಮಗ ಆ ಮಗ ಈ ಮಗ ಏನೇನೋ ಬೈದ್ರಂತೆ. ಸೊ ACP ಚಂದನ್ ಅವರು ಜೊತೆಯಲ್ಲಿ ನಗ್ನಗೊಳಿಸಿದರು ನನ್ನನ್ನು ಠಾಣೆಯಲ್ಲಿ. ಸೊ ಈ ರೀತಿ ಎಲ್ಲ ಆರೋಪಗಳನ್ನು ಮಾಡ್ತಾ ಇರುವಂಥದ್ದು. ಇದೆಲ್ಲವೂ ಕೂಡ ಹೌದಾ ಅಲ್ವಾ, ಸತ್ಯನ ಸುಳ್ಳ, ಸೊ ಯಾರು ಕೂಡ ನೋಡಿರುವಂಥದ್ದು ಇಲ್ಲ. ಸೊ ಅಸಲಿ ಸತ್ಯ ಏನು ಅನ್ನೋದು ಇನ್ನಷ್ಟೇ ತನಿಖೆಯಿಂದ ತಿಳಿಬೇಕಾಗುತ್ತೆ. ಸದ್ಯಕ್ಕೆ ಪೊಲೀಸ್ ಠಾಣೆಯಲ್ಲಿ ಏನು ಚಂದನ್ ಇವರು ಪುನೀತ್ ಕೆರೆಹಳ್ಳಿ ಮತ್ತು ಅವರ ರಾಷ್ಟ್ರ ರಕ್ಷಣಾ ಪಡೆ, ಸೊ ಎಲ್ಲರೂ ಕೂಡ ACP ಚಂದನ್ ಅವರ ವಿರುದ್ಧ ದೂರನ್ನು ದಾಖಲು ಮಾಡಿದ್ದಾರೆ. ACP ಅವ್ರಿಗೂ DCP ಅವ್ರಿಗೂ ದೂರನ್ನು ನೀಡಿರುವಂಥದ್ದು. ಕಡೆಯಲ್ಲಿ ಇದು ಯಾವುದು ಸುಳ್ಳು ಯಾವುದು ಸತ್ಯ, ಸೊ ಕಾದು ನೋಡಬೇಕಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂತಹದೇ ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೀವಿ. ನೋಡ್ತಾ ಇರಿ News12 ಕನ್ನಡ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.